ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಸುಪ್ರೀಂ ಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಉತ್ತರಾಧಿಕಾರಿಗಳನ್ನು ಸೇರಿಸದೆ ಮಾಡಿದ ವಿಲ್ಲು ಅನುಮಾನಾಸ್ಪದವಾಗುತ್ತಾ? ಹೆಂಡತಿ ಮಕ್ಕಳನ್ನು ವಿಲ್ನಲ್ಲಿ ಕೈಬಿಟ್ರೆ ಆ ವಿಲ್ ಅಮಾನ್ಯವಾಗುತ್ತಾ? ನೋಂದಣಿ ಮಾಡದಿರುವ ವಿಲ್ ಅಸಿಂಧುವಾಗುತ್ತಾ? ಹಾಗಾದರೆ ಈ ಪ್ರಕರಣ ಏನು? ಕೋರ್ಟ್ ಏನು ಹೇಳ್ತು? ವಿಲ್ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿಲುವು ಏನು? ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಪ್ರಕರಣ ಕರ್ನಾಟಕದಲ್ಲಿರುವ ಒಂದು ಕೃಷಿ ಭೂಮಿ ಮತ್ತು ಪೂರ್ವಜರ ಆಸ್ತಿಗಳಿಗೆ ಸಂಬಂಧಿಸಿದೆ. ಬಾಂಬೆಯಲ್ಲಿ ವಾಸಿಸುತ್ತಿದ್ದ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಬಿ ಶೀನಾ ನೈರ್ತಿ ಅವರು ನವೆಂಬರ್ 30, 1983ರಂದು ದೆಹಲಿಯಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ಅವರು ಸಾಯುವ ಮುನ್ನ ಮೇ 15, 1983ರಂದು ತಮ್ಮ ಸಹೋದರಿ ಲಕ್ಷ್ಮೀ ನೈರ್ತಿ ಅವರ ಪರವಾಗಿ ವಿಲ್ಲನ್ನು ಕಾರ್ಯಗತಗೊಳಿಸಿರ್ತಾರೆ. ಆ ವಿಲ್ನಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಹೆಂಡತಿ ಮತ್ತು ಮಕ್ಕಳಿಗೆ ನಾನು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದೇನೆ, ಆದ್ದರಿಂದ ಉಳಿದ ಆಸ್ತಿಯನ್ನು ನನ್ನ ಸಹೋದರಿಗೆ ಕೊಡ್ತಾ ಇದ್ದೇನೆ ಅಂಥೇಳಿ ಆ ವಿಲ್ನಲ್ಲಿ ಕಾಣಿಸಿರ್ತಾರೆ. ಆದರೆ ಅವರ ಸಾವಿನ ನಂತರ ಹೆಂಡತಿ ತಮ್ಮ ಹೆಸರಿಗೆ ಆಸ್ತಿ ಮ್ಯೂಟೇಷನನ್ನು ಮಾಡಿಸ್ಕೊಂಡ್ರು. ಇದಕ್ಕೆ ಸಹೋದರಿ ಆಬ್ಜೆಕ್ಷನನ್ನು ವ್ಯಕ್ತಪಡಿಸಿ ವಿಲ್ ಇರೋದನ್ನು ತಿಳಿಸಿದ್ರು. ನಂತರ ಅವರು ವಿಲ್ ಆಧಾರದ ಮೇಲೆ ಮಾಲೀಕತ್ವ ಮತ್ತು ಸ್ವಾಧೀನದ ಘೋಷಣೆಯನ್ನು ಕೋರಿ ಸಿವಿಲ್ ಮೊಕದ್ದಮೆಯನ್ನು ಹೂಡಿದ್ರು. ಇದರಿಂದ ಆರಂಭವಾದ ಕಾನೂನು ಹೋರಾಟ ಕೊನೆಗೆ ಸುಪ್ರೀಂ ಕೋರ್ಟ್ವರೆಗೆ ತಲುಪಿತು. ಹೆಂಡತಿ ಮತ್ತು ಮಕ್ಕಳ ಪರವಾಗಿ ವಕೀಲರ ವಾದ ಏನಂದರೆ, ವಿಲ್ ರಿಜಿಸ್ಟರ್ ಆಗಿಲ್ಲ, ನೈಸರ್ಗಿಕ ವಾರಸುದಾರರನ್ನು ಹೊರಗಿಟ್ಟಿದ್ದಾರೆ, ಆದ್ದರಿಂದ ವಿಲ್ ಅನುಮಾನಾಸ್ಪದವಾಗಿದೆ. ಅಷ್ಟೇ ಅಲ್ಲ, ಒಬ್ಬ ಸಾಕ್ಷಿದಾರ ವಿಲ್ ಬಗ್ಗೆ ನಿರಾಕರಿಸಿದ ಅಫಿಡವಿಟ್ ಕೂಡ ತೋರಿಸಲಾಯಿತು. ಆದರೆ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಉಜ್ಜಲ್ ಬೊಯಾನ್ ಮತ್ತು ಜಸ್ಟಿಸ್ ವಿಜಯ್ ಬಿಷ್ಣೋಯಿ ಅವರ ಪೀಠ ಮಹತ್ವದ ಅಭಿಪ್ರಾಯವನ್ನು ನೀಡಿತು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವಿಲ್ನಲ್ಲಿ ನೈಸರ್ಗಿಕ ವಾರಸುದಾರರನ್ನು ಹೊರಗಿಡುವುದರಿಂದ ಆ ವಿಲ್ ಅನುಮಾನಾಸ್ಪದವಾಗೋದಿಲ್ಲ. ಒಬ್ಬ ವ್ಯಕ್ತಿಗೆ ತನ್ನ ಆಸ್ತಿಯನ್ನು ತನ್ನ ಇಷ್ಟದಂತೆ ಯಾರಿಗಾದರೂ ಕೊಡುವಂತಹ ಹಕ್ಕಿದೆ. ಹೆಂಡತಿ ಮಕ್ಕಳನ್ನು ವಿಲ್ನಲ್ಲಿ ಹೊರಗಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ವಿಲ್ ನಕಲಿ ಅಂತ ಹೇಳಲು ಆಗೋದಿಲ್ಲ. ನೈಸರ್ಗಿಕ ಉತ್ತರಾಧಿಕಾರಿಗಳನ್ನು ಹೊರಗಿಡುವುದು ಅನುಮಾನಾಸ್ಪದ ಸನ್ನಿವೇಶಕ್ಕೆ ಕಾರಣವಲ್ಲ ಎಂಬುದು ಸುಸ್ಥಾಪಿತವಾಗಿದೆ. ಏಕೆಂದರೆ ವಿಲ್ಲನ್ನು ಕಾರ್ಯಗತಗೊಳಿಸುವ ಹಿಂದಿನ ಸಂಪೂರ್ಣ ಉದ್ದೇಶವೇ ಸಾಮಾನ್ಯ ಉತ್ತರಾಧಿಕಾರದ ಸಾಲಿಗೆ ಅಡ್ಡಿಪಡಿಸೋದಾಗಿದೆ ಎಂದು ರವೀಂದ್ರನಾಥ್ ಮುಖರ್ಜಿ ವರ್ಸಸ್ ಪಾಂಚಾನನ್ ಬ್ಯಾನರ್ಜಿ ತೀರ್ಪನ್ನು ಇಲ್ಲಿ ಉಲ್ಲೇಖಿಸಿದೆ. ಪತ್ನಿ ಮತ್ತು ಮಕ್ಕಳನ್ನು ಹೊರಗಿಡುವುದಕ್ಕೆ ವಿಲ್ನಲ್ಲಿ ಸ್ಪಷ್ಟ ವಿವರಣೆ ಇದೆ ಎಂದು ನ್ಯಾಯಾಲಯ ಹೇಳಿದೆ. ಅಂದರೆ ವಿಲ್ ಮಾಡಿರುವ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅವರಿಗೆ ಸಾಕಷ್ಟು ಒದಗಿಸಿದ್ದಾನೆ ಎಂದು ಆ ವಿಲ್ನಲ್ಲಿ ಉಲ್ಲೇಖಿಸಿದ್ದಾನೆ. ಆದ್ದರಿಂದ ಕೇವಲ ಕಾನೂನುಬದ್ಧ ಉತ್ತರಾಧಿಕಾರಿಗಳನ್ನು ಹೊರಗಿಟ್ಟಿದ್ದಾರೆ ಎಂಬ ಕಾರಣಕ್ಕೆ ವಿಲ್ಲನ್ನು ಅನುಮಾನಾಸ್ಪದವೆಂದು ಘೋಷಿಸಲಾಗುವುದಿಲ್ಲ. ವಿಲ್ ನಿಜವಾಗಿದೆಯೇ, ಸರಿಯಾಗಿ ಮಾಡಿದ್ದಾರೆಯೇ ಎಂಬುದು ಮುಖ್ಯ ಆಗುತ್ತೆ. ರಿಜಿಸ್ಟರ್ ಮಾಡಿದ ವಿಲ್ ಬಗ್ಗೆ ಕೋರ್ಟ್ ಅಭಿಪ್ರಾಯ ಏನು ಅಂದರೆ, ಕೋರ್ಟ್ ಹೇಳಿದ್ದು ಕಾನೂನಿನಲ್ಲಿ ಯಾವುದೇ ವಿಲ್ ನೋಂದಣಿ ಮಾಡಬೇಕು ಅನ್ನುವಂತಹ ಕಡ್ಡಾಯವಿಲ್ಲ. ಹೆಚ್ಚಿನ ಪ್ರಕರಣಗಳಲ್ಲಿ ವಿಲ್ಗಳು ನೋಂದಾಯಿಸಲ್ಪಡೋದೇ ಇಲ್ಲ. ಕೇವಲ ನೋಂದಣಿಯಾಗಿಲ್ಲ ಎಂಬ ಕಾರಣಕ್ಕೆ ವಿಲ್ನ ನೈಜತೆಯ ವಿರುದ್ಧ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಈಶ್ವರ್ ದಿಯೋ ನಾರಾಯಣ್ ಸಿಂಗ್ ವರ್ಸಸ್ ಕಾಮತಾ ದೇವಿ ಪ್ರಕರಣವನ್ನು ಕೂಡ ಇಲ್ಲಿ ಉಲ್ಲೇಖಿಸಿದೆ. ಭಾರತದಲ್ಲಿ ವಿಲ್ ರಿಜಿಸ್ಟರ್ ಮಾಡಲೇಬೇಕು ಅನ್ನೋ ಕಾನೂನು ಇಲ್ಲ. ಬಹುತೇಕ ವಿಲ್ಗಳು ರಿಜಿಸ್ಟರ್ ಆಗಿರೋದಿಲ್ಲ. ಹೀಗಾಗಿ ರಿಜಿಸ್ಟರ್ ಆಗಿಲ್ಲ ಅಂದರೆ ವಿಲ್ ಅಮಾನ್ಯ ಅನ್ನೋ ವಾದ ಸರಿಯಲ್ಲ ಎಂದು ಕೋರ್ಟ್ ಹೇಳಿದೆ. ಈ ತೀರ್ಪಿನಿಂದ ನಾವು ತಿಳಿದುಕೊಳ್ಬೇಕಾಗಿರೋದು, ನಿಮ್ಮ ಆಸ್ತಿಯನ್ನು ಯಾರಿಗೆ ಕೊಡಬೇಕು ಅನ್ನೋ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಕಾನೂನಿನ ಪ್ರಕಾರ ಸರಿಯಾಗಿ ವಿಲ್ ಮಾಡಿದರೆ ಹೆಂಡತಿ ಮಕ್ಕಳಿಗೆ ಕೊಡದೇ ಇದ್ದರೂ ಕೂಡ ಆ ವಿಲ್ ಮಾನ್ಯವಾಗಿರುತ್ತೆ. ಆದರೆ ವಿಲ್ ನಿಜವಾಗಿರಬೇಕು, ಸಾಕ್ಷಿಗಳು ಸರಿಯಾಗಿರಬೇಕು, ಅನುಮಾನಾಸ್ಪದ ಪರಿಸ್ಥಿತಿ ಇರಬಾರ್ದು. ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಸಹೋದರಿಯ ಪರವಾಗಿ ವಿಲ್ ಮಾನ್ಯ ಎಂದು ತೀರ್ಪನ್ನು ನೀಡಿದ್ದು, ಹೆಂಡತಿ ಮತ್ತು ಮಕ್ಕಳ ಅಪೀಲನ್ನು ತಿರಸ್ಕರಿಸಿದೆ. ಸೊ ನೋಡಿದ್ರಲ್ಲ, ಈ ತೀರ್ಪು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಬೇಕು ಅಂದರೆ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.